ಎಲ್ಲರಿಗೂ ನಮಸ್ಕಾರ. ಜಸ್ವಿ ಕಿಚನ್ಸ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನಾವು ತರಕಾರಿಗಳನ್ನ ಉಪಯೋಗಿಸ್ಕೊಂಡು ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಅದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಮೊದಲನೇದಾಗಿ 1 ಲೋಟ ರವೆ ತಗೊಂಡಿದ್ದೀನಿ. ಒಗ್ಗರಣೆಗೆ 2 ಟೇಬಲ್ ಸ್ಪೂನ್ ಎಣ್ಣೆ ತಗೊಂಡಿದ್ದೀನಿ. 1/4 ಟೇಬಲ್ ಸ್ಪೂನ್ ಜೀರಿಗೆ, 1/4 ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆ, ರುಚಿಗೆ ತಕ್ಕಷ್ಟು ಉಪ್ಪು, ಕಡಲೆಬೇಳೆ 1 ಟೇಬಲ್ ಸ್ಪೂನ್, ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಉದ್ದಿನ ಬೇಳೆ, ಕ್ಯಾರೆಟ್, ಬೀನ್ಸ್, ಟೊಮ್ಯಾಟೊ, ಆಲೂಗೆಡ್ಡೆ, ಕೊತ್ತಂಬರಿ ಸೊಪ್ಪು ಮತ್ತೆ ತೆಂಗಿನಕಾಯಿ, 1 ಮೀಡಿಯಂ ಸೈಜ್ ಈರುಳ್ಳಿನ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ, 4 ಮೆಣಸಿನಕಾಯಿನ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ, ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪು. ಮೊದಲಿಗೆ ನಾವಿವಾಗ ರವೆ ಹುರ್ಕೊಳ್ಳೋಣ. ಡ್ರೈ ರೋಸ್ಟ್ ಮಾಡ್ತಾ ಇದ್ದೀನಿ. ಸೊ ತಗೊಂಡಿರುವಂತ 1 ಲೋಟ ರವೆನ ಇಲ್ಲಿ ಹಾಕೋತಾ ಇದ್ದೀನಿ. ಸೊ ಫ್ಲೇಮು ಮೀಡಿಯಂ ಫ್ಲೇಮ್ ಅಲ್ಲಿ ಇದ್ರೆ ಸಾಕು. ರವೆ ತುಂಬಾ ಗಮ್ ಅನ್ಬೇಕು, ಅಲ್ಲಿ ತನಕನೂ ಹುರಿಬೇಕು. ಆಲ್ಮೋಸ್ಟ್ ಇದು ಒಂದು 4 ರಿಂದ 5 ನಿಮಿಷ ಆಗುತ್ತೆ. ಅಲ್ಲಿ ತನಕ ನಾವು ನೀಟಾಗಿ ಹುರ್ಕೋಬೇಕು. ಕೆಲವು ರವೆ ಪ್ಯಾಕೆಟ್ ರವೆ ತಗೊಂಡ್ರೆ ನೀವು ರೋಸ್ಟೆಡ್ ಅಂತಾನೆ ಹಾಕಿರ್ತಾರೆ, ಬಟ್ ಅದು ಇನ್ನ ಸ್ವಲ್ಪ ಹಸಿ ತರಾನೇ ಇರುತ್ತೆ. ಅದನ್ನ ನೀವು 1-2 ನಿಮಿಷ ಆದ್ರೂ ಬೆಚ್ಚಗೆ ಮಾಡ್ಕೊಂಡು ಆಮೇಲೆ ಉಪಯೋಗಿಸ್ಕೋಬೇಕು. ನಾರ್ಮಲ್ ರವೆ ತಗೊಂಡ್ರೆ, ಅನ್ರೋಸ್ಟೆಡ್ ತಗೊಂಡ್ರೆ ನೀವು ಮಿನಿಮಮ್ ಅಂದ್ರೂ 4 ರಿಂದ 5 ನಿಮಿಷ ಮೀಡಿಯಂ ಫ್ಲೇಮ್ ಅಲ್ಲಿ ಹುರಿಬೇಕು. ಅದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಜೊತೆಗೆ ಘಮ್ ಅನ್ನೋದಕ್ಕೆ ಶುರು ಆಗುತ್ತೆ. ಅಲ್ಲಿ ತನಕ ನೀವು ಅದನ್ನ ಹುರ್ಕೋಬೇಕು. ನೋಡಿ, ಇವಾಗ ನಾನು 5 ನಿಮಿಷ ಹುರ್ಕೊಂಡಿದ್ದೀನಿ. ಮೀಡಿಯಂ ಫ್ಲೇಮ್ ಅಲ್ಲೇ ಹುರಿದಿದ್ದೀನಿ. ಘಮ್ ಅಂತ ಸ್ಮೆಲ್ ಬರ್ತಾ ಇದೆ. ನಾನು ಇವಾಗ ರವೆನ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಇವಾಗ ಸ್ಟವ್ ಅನ್ನು ಆಫ್ ಮಾಡಿ ನಾನು ರವೆನ ತೆಗೆದಿಟ್ಕೋತಾ ಇದ್ದೀನಿ. ರವೆ ತೆಗೆದು ಅದೇ ಬಾಂಡ್ಲಿನ ನಾನು ಮತ್ತೆ ಒಗ್ಗರಣೆಗೆ ಇಟ್ಕೋತಾ ಇದ್ದೀನಿ. ಮೀಡಿಯಂಗಿಂತ ಫ್ಲೇಮ್ ಸ್ವಲ್ಪ ಜಾಸ್ತಿ ಇರಲಿ. ಇವಾಗ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ತಗೋತಾ ಇದ್ದೀನಿ. ಎಣ್ಣೆ ಬಿಸಿ ಆಗಿದೆ. ಸೊ ಬಿಸಿ ಆಗ್ತಿದ್ದಂಗೆ ನಾವಿಲ್ಲಿ ಸಾಸಿವೆ ಹಾಕೋತಾ ಇದ್ದೀನಿ. ನೋಡಿ, ಸಾಸಿವೆ ಚಟಪಟ ಅಂತ ಸೌಂಡ್ ಆಗ್ತಿದೆ. ಇವಾಗ ಜೀರಿಗೆ ಹಾಕೋತಾ ಇದ್ದೀನಿ. ಜೀರಿಗೆ ಹಾಕೊಂಡ್ಮೇಲೆ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಮೆಣಸಿನ್ಕಾಯಿ ಹಾಕ್ಬೇಕಾದ್ರೆ ಫ್ಲೇಮ್ ತುಂಬಾ ಕಡಿಮೆ ಇರಬೇಕು, ಇಲ್ಲಾಂದ್ರೆ ಸಿಡಿಯುತ್ತೆ ತುಂಬಾ ಜೋರಾಗಿ. ಮೆಣಸಿನ್ಕಾಯಿ ಹಾಕಿದ ತಕ್ಷಣ ಕಡಲೆಬೇಳೆ, ಜೊತೆಗೆ ಉದ್ದಿನ ಬೇಳೆ ಒಂದ್ಸಲ ಇದಕ್ಕೆ ಮಿಕ್ಸ್ ಕೊಡೋಣ. ನಂತರ ಇವಾಗ ಈರುಳ್ಳಿ ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಮಿಕ್ಸ್ ಆಗಬೇಕು. 1 ಅಥವಾ 2 ನಿಮಿಷ ಇದನ್ನ ಹೀಗೆ ಬೇಯಿಸ್ಕೋಬೇಕು. ನೋಡಿ, ಮೀಡಿಯಂಗಿಂತನೂ ಸ್ವಲ್ಪ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡಿದ್ದೀನಿ. ತುಂಬಾ ಹೈ ಫ್ಲೇಮ್ ಬೇಡ. ಇವಾಗ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗಿದೆ. ನಾನು ಕರ್ಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ. ತುಂಬಾ ಹೈ ಫ್ಲೇಮ್ ಇಟ್ಕೊಂಡ್ರೆ ಈರುಳ್ಳಿ ಸೈಡ್ ಅಲ್ಲೆಲ್ಲ ಸೀದೋದಂಗೆ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಮೀಡಿಯಂ ಮತ್ತೆ ಹೈ ಫ್ಲೇಮ್ ಮಧ್ಯದಲ್ಲಿ ಇಟ್ಕೊಂಡ್ರೆ ಸಾಕು. ಇದಾದ್ಮೇಲೆ ನಾವು ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂತ ತರಕಾರಿಗಳನ್ನ ಹಾಕ್ತಾ ಇದ್ದೀನಿ. ಮೊದಲಿಗೆ ಬೀನ್ಸ್ ಹಾಕೋತಾ ಇದ್ದೀನಿ. ಸೊ ನಿಮ್ಗೆ ಯಾವ ತರಕಾರಿ ಜಾಸ್ತಿ ಇಷ್ಟ ಅದನ್ನ ನೀವು ಇಲ್ಲಿ ಇನ್ಕ್ಲೂಡ್ ಮಾಡ್ಕೋಬಹುದು. ಕ್ಯಾರೆಟ್, ಆಲೂಗೆಡ್ಡೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೀವು ಯಾವುದೇ ತರಕಾರಿನ ಯಾವುದೇ ತಿಂಡಿಗೆ ಹಾಕ್ಬೇಕಾದ್ರೂ ಅಷ್ಟೇ ಒಗ್ಗರಣೆಗೆ ಹಾಕಿದ್ಮೇಲೆ ಅದನ್ನ 1 ಅಥವಾ 2 ನಿಮಿಷ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಪ್ರೊಸೀಜರ್ಗೆ ಹೋಗಿ. ಬಾತ್ ಮಾಡಬೇಕಾದ್ರೂ ಅಷ್ಟೇ. ಇಲ್ಲಿ ಉಪ್ಪಿಟ್ಟಾಗಿರೋದ್ರಿಂದ ತರಕಾರಿನ ನಾವು ಮೊದಲೇ ಬೇಯಿಸ್ಕೊಂಡಿಲ್ಲ, ಅದರಿಂದ ಒಗ್ಗರಣೆಲ್ಲ ಅದು ಚೆನ್ನಾಗಿ ಬೇಯಬೇಕು. ಟೊಮೆಟೊ ಹಾಕೋತಾ ಇದ್ದೀನಿ. ಕೆಲವರು ಟೊಮೆಟೊನ ನೀರು ಹಾಕಿದಾಗ್ಲೂ ಕೂಡ ಹಾಕೋತಾರೆ. ಸೊ ಯಾರಿಗೆ ಟೊಮೆಟೊ ಹಂಗೆ ಸ್ವಲ್ಪ ಬಾಯಿಗೆ ಸಿಗ್ಬೇಕು ಅಂತ ಅನ್ಸುತ್ತೆ, ಅವಾಗ ಆ ಥರ ಇದ್ರೆ ನಾವು ನೀರು ಯಾವಾಗ ಆ್ಯಡ್ ಮಾಡ್ತೀವಿ ಆವಾಗ ಟೊಮೆಟೊ ಹಾಕೋಬಹುದು. ತುಂಬಾ ಎಲ್ಲ ಟೊಮೆಟೊ ಎಲ್ಲ ಮಿಕ್ಸ್ ಆಗಿರ್ಬೇಕು, ಬೆಂದಿರ್ಬೇಕು ಅಂತ ಅನ್ಸಿದ್ರೆ ಇವಾಗ ಒಗ್ಗರಣೆಗೆ ಯಾವಾಗ ತರಕಾರಿ ಆ್ಯಡ್ ಮಾಡ್ತೀವಿ ಆವಾಗ್ಲೇ ಸೇರಿಸ್ಕೋಬೇಕು. ಇದನ್ನ ನಾವು 2 ನಿಮಿಷ ಕವರ್ ಮಾಡಿ ಬೇಯಲಿಕ್ಕೆ ಬಿಡ್ತೀನಿ. ನೋಡಿ, ಈಗ ಮಿಕ್ಸ್ ಆಗಿದೆ. ಸ್ವಲ್ಪ ಬೇಗ ಬೇಯಲಿ ಅಂತ ಇಲ್ಲಿ ನಾನು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಮತ್ತೆ ಮಿಕ್ಸ್ ಮಾಡಿ 2 ನಿಮಿಷ ಬೇಯೋದಕ್ಕೆ ಬಿಡ್ತಾ ಇದ್ದೀನಿ. 2 ನಿಮಿಷ ಬೇಯಬೇಕಿದು. ನೋಡಿ, ಇವಾಗ ಇದು 2 ನಿಮಿಷ ಆಗಿದೆ. ಸೊ ಎಲ್ಲಾನು ಸ್ವಲ್ಪ ಬೆಂದಿದೆ, ಗೊತ್ತಾಗ್ತದೆ ಅದು ಮೆತ್ತಗಾಗಿದೆ ಅಂತ. ಯಾಕಂದ್ರೆ ಈರುಳ್ಳಿ ಎಲ್ಲ ಬಾಳ್ಕೊಂಡಂಗಾಗಿದೆ. ನಾನಿವಾಗ ನೀರು ಆ್ಯಡ್ ಮಾಡ್ತಾ ಇದ್ದೀನಿ. ನಾನು ಈ ಲೋಟದಲ್ಲಿ 1 ಲೋಟ ರವೆ ತಗೊಂಡಿದ್ದೀನಿ. ಸೊ ಇದೇ ಲೋಟದಲ್ಲಿ 2 ಲೋಟ ನೀರು ಹಾಕೋತಾ ಇದ್ದೀನಿ. ಸೊ ನಾನು ಇವಾಗ ನೀರು ಹಾಕೊಂಡಿದ್ದೀನಿ. ನೀರು ಹಾಕ್ದಾಗ್ಲೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ನೀರು ಚೆನ್ನಾಗಿ ಕುದಿ ಬರಬೇಕು. ಅಲ್ಲಿ ತನಕ ತುಂಬಾ ಹೈ ಫ್ಲೇಮ್ ಅಲ್ಲೇ ಇಟ್ಟಿದ್ದೀನಿ. ಚೆನ್ನಾಗಿ ಕುದಿ ಬರಬೇಕು. 2 ನಿಮಿಷ ನಾನು ಇಟ್ಟು ಕ್ಲೋಸ್ ಮಾಡಿಟ್ಟಿದ್ದೆ. ಇವಾಗ ಓಪನ್ ಮಾಡ್ತಾ ಇದ್ದೀನಿ. ನೀಟಾಗಿ ಕುದಿ ಬಂದಿದೆ. ಈ ಟೈಮಲ್ಲಿ ನಾನು ಉಪ್ಪು ಸರಿಗಿದೆಯಾ ಅಂತ ಚೆಕ್ ಮಾಡ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ನೀರು ತಗೊಂಡು ಟೇಸ್ಟ್ ಮಾಡಬೇಕು. ನೀರಲ್ಲಿ ಉಪ್ಪು ತುಂಬಾ ಕಡಿಮೆ ಇದೆ, ಅದರಿಂದ ನಾನು ಮತ್ತೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೋತಾ ಇದ್ದೀನಿ.
ಉಪ್ಪು ಹಾಕ್ಬೇಕಾದ್ರೆ ಸ್ವಲ್ಪ ಕಡಿಮೆನೆ ಹಾಕೊಂಡು ಟೇಸ್ಟ್ ಮಾಡ್ಕೊಂಡು ಮತ್ತೆ ಹಾಕೊಳ್ಳಿ, ಯಾಕಂದ್ರೆ ಉಪ್ಪು ಜಾಸ್ತಿ ಆದ್ರೆ ತೆಗಿಯೋದಕ್ಕಾಗೋದಿಲ್ಲ. ಸೊ ಅದಕ್ಕೋಸ್ಕರ ಉಪ್ಪು ನೋಡ್ಕೊಂಡು ಹಾಕೊಳ್ಳಿ. ಒಂದೇ ಸಲ ಜಾಸ್ತಿ ಹಾಕ್ಬಿಟ್ಟು ಸರಿ ಮಾಡ್ತೀನಿ ಅಂತ ಮಾಡೋದಕ್ಕೆ ಹೋಗ್ಬಿಡಿ. ಜಾಸ್ತಿ ಆದ್ರೆ ಸುಮ್ಮನೆ ಊಟ ಎಲ್ಲ ವೇಸ್ಟ್ ಆಗುತ್ತೆ, ತಿನ್ನೋದಕ್ಕಾಗೋದಿಲ್ಲ. ಸೊ ಇವಾಗ ಉಪ್ಪೆಲ್ಲ ಕರಗಿದೆ, ಚೆನ್ನಾಗಿ ಕುದೀತಾ ಇದೆ. ನಾನು ಇವಾಗ ರವೆ ಆಡ್ ಮಾಡ್ತೀನಿ. ಆರೋದಕ್ಕೆ ಸ್ಟಾರ್ಟ್ ಆಗ್ತಿರುತ್ತೆ. ಹೈ ಫ್ಲೇಮ್ ಅಲ್ಲಿ ಇರೋದನ್ನ ನಾನು ಲೋ ಫ್ಲೇಮ್ ಇಟ್ಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ನೀರಿನಂಶ ಎಲ್ಲ ಕಂಪ್ಲೀಟ್ ಆಗಿ ಹೋಗಿದೆ, ಸಿಮ್ಮಲ್ಲೇ ಇದೆ. ಸೊ ಇದನ್ನ ನಾನು ಲಿಡ್ ಕ್ಲೋಸ್ ಮಾಡಿ 2 ರಿಂದ 3 ನಿಮಿಷ ಹಾಗೆ ಬಿಡ್ತೀನಿ. ಅದಾದ್ಮೇಲೆ ಸ್ಟವ್ ಆಫ್ ಮಾಡಬೇಕು. ನೀಟಾಗಿ ಸೆಟ್ ಮಾಡಿ ಬಿಡಿ, ಹೇಗೆ ಇರುತ್ತೆ ಹಾಗೇನೆ ಬಿಟ್ಬಿಡ್ಬಿಡಿ, ಯಾಕಂದ್ರೆ ಸೈಡ್ ಅಲ್ಲಿ ಉಳ್ಕೊಳ್ಳುವಂತ ರವೆ ಬೇಯೋದಿಲ್ಲ. ಸೊ ಅದರಿಂದ ಏನೇನ್ ರವೆ ಸೈಡಲ್ಲೆಲ್ಲ ಇರುತ್ತೆ ಅದನ್ನ ಒಂದು ಕೋಟಿಂಗ್ ಕೊಟ್ಟು ಬೈಂಡಿಂಗ್ ಬರೋ ತರ ಮಾಡಿ ಆಮೇಲೆ ಲಿಡ್ ಕ್ಲೋಸ್ ಮಾಡಿ. 2 ನಿಮಿಷ ಆಗಿದೆ, ಸ್ಟವ್ ಆಫ್ ಮಾಡಿದ್ದೀನಿ. ಓಪನ್ ಮಾಡ್ತಾ ಇದ್ದೇನೆ ನೋಡಿ. ಸೊ ತುಂಬಾ ಚೆನ್ನಾಗಿ ಬೈಂಡಿಂಗ್ ಆಗಿದೆ, ನೀವು ನೋಡ್ತಾ ಇರ್ಬೋದು. ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ, ತುಂಬಾ ಚೆನ್ನಾಗಿ ಬಂದಿದೆ. ಈಗ ಫೈನಲ್ ಆಗಿ ಕೊನೆಯದಾಗಿ ನಾವು ಕೊತ್ತಂಬರಿ ಸೊಪ್ಪು ಮತ್ತೆ ತೆಂಗಿನಕಾಯಿ ಏನ್ ಇಟ್ಕೊಂಡಿದೀವಿ ಅದನ್ನ ಹಾಕೋತಾ ಇದ್ದೀನಿ. ಇದು ಆಪ್ಷನಲ್, ಹಾಕೊಂಡ್ರೆ ತುಂಬಾನೇ ಟೇಸ್ಟ್ ಚೆನ್ನಾಗಿರುತ್ತೆ. ನಿಮ್ಗೆ ಇಷ್ಟ ಇಲ್ಲ ಅಂತಂದ್ರೆ ನೀವು ಇದನ್ನ ಬೇಕಾದ್ರೆ ಸ್ಕಿಪ್ ಮಾಡ್ಬೋದು. ಸೊ ನೀಟಾಗಿ ಮಿಕ್ಸ್ ಮಾಡಿದ್ರೆ ಉಪ್ಪಿಟ್ಟು ರೆಡಿ. ನೋಡಿ, ಬಿಸಿ ಬಿಸಿ ಆಗಿರುವಂತಹ, ರುಚಿಯಾಗಿರುವಂತಹ, ಸ್ವಾದಿಷ್ಟವಾಗಿರುವಂತಹ ತರಕಾರಿ ಉಪಯೋಗಿಸಿ ಮಾಡಿರುವಂತಹ ಉಪ್ಪಿಟ್ಟು ರೆಡಿ ಆಗಿದೆ. ಬಿಸಿ ಇರ್ಬೇಕಾದ್ರೆ ತಿನ್ನಿ. ಟೊಮೆಟೊ ಹಾಕಿರೋದ್ರಿಂದ ನಿಂಬೆಹಣ್ಣು ಹಾಕೊಳ್ಳೋ ನೆಸೆಸಿಟಿ ಇಲ್ಲ. ಯಾರಿಗೆ ಹುಳಿ ತುಂಬಾ ಇಷ್ಟ ಅನ್ಸುತ್ತೆ ಅವ್ರು ನಿಂಬೆಹಣ್ಣು ಹಾಕೊಂಡು ತಿನ್ನಿ, ತುಂಬಾ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಗ್ ಬಂತು ಅಂತ.